ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಬಣದ ಗೂಂಡಾವರ್ತನೆ ಮಿತಿ ಮೀರಿದೆ. ಎಸ್, ಕರ್ನಾಟಕದ ಮತ್ತೊಂದು ಸಾರಿಗೆ ಬಸ್ಗೆ ಮಸಿಯನ್ನ ಬಳಿದು ಧಮಕಿ ಹಾಕಿದ್ದಾರೆ. ಕರ್ನಾಟಕ ಬಸ್ ಚಾಲಕರಿಗೆ ಧಮಕಿ ಹಾಕಿದ ಉದ್ಧವ್ ಠಾಕ್ರೆ ಬಣ. ಈ ಮೂಲಕ ಉದ್ಧವ್ ಠಾಕ್ರೆ ಬಣದ ಗೂಂಡಾವರ್ತನೆ ಮತ್ತಷ್ಟು ಹೆಚ್ಚಾಗಿದೆ. ನೋಡಿ, ಮತ್ತೊಂದು ಸಾರಿಗೆ ಬಸ್ಗೆ ಈಗಾಗಲೇ ಕರುನಾಡಿನ ಬಸ್ಗೆ ಮಸಿಯನ್ನ ಬಳಿದಿದ್ರು ಶಿವಸೇನೆ ಬಣ. ಈಗ ಉದ್ಧವ್ ಠಾಕ್ರೆ ಬಣ ಮತ್ತೊಂದು ಕರ್ನಾಟಕ ಸಾರಿಗೆ ಬಸ್ಗೆ ಮಸಿಯನ್ನ ಬಳಿದು ಧಮಕಿಯನ್ನ ಹಾಕಿದ್ದಾರೆ. ಪುಣೆ ನಗರದ ಸ್ವಾರ್ಗೇಟ್ ಬಳಿ ಪುಂಡಾಟಿಕೆ ನಡೆಸಿರುವಂತಹ ವಿಡಿಯೋ ವೈರಲ್ ಆಗಿದೆ. ನಡು ರಸ್ತೆಯಲ್ಲಿ ಬಲವಂತವಾಗಿ ಬಸ್ ಅನ್ನ ನಿಲ್ಲಿಸಿ ಗೂಂಡಾಗಿರಿಯನ್ನು ಮಾಡಿದ್ದಾರೆ. ಪುಣೆ ಸಿಂದಗಿ ಬಸ್ ಮುಂಬೈ ಎಳ್ಕಲ್ ಬಸ್ಗೆ ಕಪ್ಪು ಮಸಿಯನ್ನ ಬಳಿದು ಮಹಾರಾಷ್ಟ್ರದಲ್ಲಿ ಶಿವಸೇನೆ ಪುಂಡರು ಗೂಂಡಾವರ್ತನೆಯನ್ನ ತೋರಿದ್ದಾರೆ. ನೋಡಿ, ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೇಮ್ ಪ್ಲೇಟ್ಗೆ, ನೇಮ್ ಬೋರ್ಡ್ಗೆ ಯಾವ ರೀತಿ ಮಸಿಯನ್ನ ಬಳಿತಾ ಇದ್ದಾರೆ ಇವರು ಅಂತ. 2 ದಿನದಿಂದ ಈಗಾಗಲೇ ಬಸ್ ಸಂಚಾರ ಬಂದ್ ಆಗಿತ್ತು. ಈಗ ಮಾತುಕತೆಗಳೆಲ್ಲ ನಡೆದಾದ ಮೇಲೆ ಪುನಃ ಆರಂಭವನ್ನ ಮಾಡಲಾಗಿದೆ. ಇವತ್ತಿನಿಂದ ಮತ್ತೆ ಮಹಾರಾಷ್ಟ್ರಕ್ಕೆ ಬಸ್ ಸಂಚಾರವನ್ನ ಆರಂಭ ಮಾಡಲಾಗಿದೆ. ಇನ್ನು ಪರಿಸ್ಥಿತಿಯನ್ನ ಹತೋಟಿಗೆ ತಂದಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು, ಪೊಲೀಸರು. ಈ ಹಿನ್ನೆಲೆಯಲ್ಲಿ ಬಸ್ ಸಂಚಾರವನ್ನ ಇವತ್ತಿನಿಂದ ಪುನಃ ಆರಂಭ ಮಾಡಲಾಗಿದೆ. ಈ ಬೆನ್ನಲ್ಲೇ ಈಗ ಉದ್ಧವ್ ಠಾಕ್ರೆ ಬಣದವರು ಮತ್ತೆ ತಮ್ಮ ಗೂಂಡಾವರ್ತನೆಯನ್ನ ತೋರಿದ್ದಾರೆ. 2 ದಿನಗಳಿಂದ ಬಂದ್ ಆಗಿದ್ದಂತಹ ಬಸ್ ಸಂಚಾರ ಮಹಾರಾಷ್ಟ್ರಕ್ಕೆ ಪರಿಸ್ಥಿತಿ ಹತೋಟಿಗೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಇವತ್ತಿನಿಂದ ಮತ್ತೆ ಮಹಾರಾಷ್ಟ್ರಕ್ಕೆ ಬಸ್ ಸಂಚಾರ ಆರಂಭಗೊಂಡಿದೆ. ನಿತ್ಯವೂ 120 ಟ್ರಿಪ್ ಸಂಚಾರ ಮಾಡ್ತಾ ಇದ್ದಂತಹ ಕೆಎಸ್ಆರ್ಟಿಸಿ ಬಸ್ಗಳು ನಿಪ್ಪಾಣಿ ಮಾರ್ಗವಾಗಿ ಮಹಾರಾಷ್ಟ್ರದ ಕೊಲ್ಲಾಪುರಕ್ಕೆ ಸಂಚಾರ ಮಾಡ್ತಾ ಇದ್ವು. ಈಗ ರಾತ್ರಿ ಮತ್ತೆ ಉದ್ಧವ್ ಠಾಕ್ರೆ ಬಣದವರು ಗೂಂಡಾವರ್ತನೆಯನ್ನ ತೋರಿದ್ದಾರೆ. ಕರ್ನಾಟಕದ ಬಸ್ಗೆ ಮಸಿಯನ್ನ ಬಳಿದು ಧಮಕಿಯನ್ನ ಕೂಡ ಹಾಕಿದ್ದಾರೆ. ಬಸ್ನ ನೇಮ್ ಬೋರ್ಡ್ಗೆ ಹಾಗೆ ಬಸ್ಗೆ ಮಸಿಯನ್ನ ಬಳಿದು ಧಮಕಿಯನ್ನ ಹಾಕಿದ್ದಾರೆ. ಕರ್ನಾಟಕ ಬಸ್ ಚಾಲಕರಿಗೂ ಕೂಡ ಇದೇ ಸಂದರ್ಭದಲ್ಲಿ ಧಮಕಿ ಹಾಕಿದ ಉದ್ಧವ್ ಠಾಕ್ರೆ ಬಣ ಅನ್ನೋದ್ರ ಕುರಿತು ಮಾಹಿತಿ ಸಿಕ್ಕಿದೆ. ನೋಡಿ, ಘಟನೆಯ ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸಬಹುದು. ನಿನ್ನೆಯೂ ಕೂಡ ಪುಣೆ ಭಾಗದಲ್ಲೇ ಕರ್ನಾಟಕದ ಬಸ್ಗೆ ಮಸಿಯನ್ನ ಬಳಿಯಲಾಗಿತ್ತು. ಈಗ ಮತ್ತದೇ ಜಾಗದಲ್ಲಿ ಉದ್ಧವ್ ಠಾಕ್ರೆ ಬಣದವರು ಅವರ ಗೂಂಡಾವರ್ತನೆಯನ್ನ ಮುಂದುವರಿಸಿದ್ದಾರೆ. ಬೆಳಗಾವಿಯಲ್ಲಿ ಬಸ್ ಚಾಲಕ ಹಾಗೆ ನಿರ್ವಾಹಕರ ಮೇಲೆ ನಡೆದಂತಹ ಹಲ್ಲೆ ಪ್ರಕರಣ ಇಡೀ ರಾಜ್ಯಾದ್ಯಂತ ಸದ್ದು ಮಾಡ್ತು. ಅದಾದ ಮೇಲೆ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ, ಅಲ್ಲಿಂದ ಇಲ್ಲಿಗೆ ಬಸ್ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿತ್ತು. ಈಗ ಎಲ್ಲವೂ ಕೂಡ ಅಂದ್ರೆ ಪರಿಸ್ಥಿತಿ ಹತೋಟಿಗೆ ಬಂತು. ಓಕೆ, ಇವತ್ತಿನಿಂದ ಬಸ್ ಸಂಚಾರ ಆರಂಭ ಮಾಡೋಣ ಅಂತ ಹೇಳಿ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಇವತ್ತಿನಿಂದ ಆರಂಭ ಕೂಡ ಆಗಿರುವಂತದ್ದು. ಈ ಗ್ಯಾಪ್ ಅಲ್ಲಿ ಅಂದ್ರೆ ರಾತ್ರಿ ನಡೆದಿರುವಂತಹ ಘಟನೆ ಇದು. ಉದ್ಧವ್ ಠಾಕ್ರೆ ಬಣದವರು ಕರ್ನಾಟಕ ಬಸ್ಗೆ ಮಸಿಯನ್ನ ಬಳಿದಿದ್ದು ತಮ್ಮ ಗೂಂಡಾವರ್ತನೆಯನ್ನ ತೋರಿದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು, ಪೊಲೀಸರು ಗಮನ ಕೊಟ್ಟು ಎಚ್ಚರಿಕೆಯನ್ನ ವಹಿಸಲೇಬೇಕಾಗಿದೆ. ಯಾಕಂದ್ರೆ ಮುಂದೆ ಮತ್ತಷ್ಟು ತಾರಕಕ್ಕೇರುವ ಸಾಧ್ಯತೆ ಕೂಡ ಇರುವಂತದ್ದು ಇವೆಲ್ಲ ಘಟನೆಗಳನ್ನ ಗಮನಿಸ್ತಾ ಇದ್ರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56,
ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.